ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿ ಗ್ಯಾಂಗ್ನಿಂದ ಏನು ಬರ್ಬರವಾಗಿ ಹತ್ಯೆಯಾಗಿದ್ದ ರೇಣುಕಾ ಸ್ವಾಮಿ ಅವರ ಮನೆಗೆ ಇಂದು ಗೃಹ ಸಚಿವರು ಮತ್ತೆ ಅನೇಕ ರಾಜಕೀಯ ನಾಯಕರು ಸಹ ಭೇಟಿ ಕೊಟ್ಟಿರುವಂತದ್ದು. ಈಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾದಂಥ ಭರವಸೆ ಕೊಟ್ಟಿದ್ದಾರೆ, ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ. ಅಮ್ಮ, ಇವತ್ತು ಹೋಮ್ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟಿದ್ರು. ಏನೆಲ್ಲಮ್ಮ ಹೇಳಿದಾರಮ್ಮ ಅವರು? ಅವರು ಬಂದು ನಮಗೆಲ್ಲ ಧೈರ್ಯ ತುಂಬಿ ಸಾಂತ್ವನ ಹೇಳಿ ನಿಮ್ಮ ಮಗನ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನ್ಯಾಯಾಲಯದಿಂದ ಅಂತ ನ್ಯಾಯ ಸಿಗ್ಲಿ ಅನ್ನೋದೇ ನಮ್ಮ ಭರವಸೆ ಅಂತ ಹೇಳಿ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಹೋಗಿದ್ದೆ. ಈಗ ಹೋಮ್ ಮಿನಿಸ್ಟ್ರು ಸಹ ಬಂದಿದ್ರು, ಸಿಎಂ ಜೊತೆ ಕೆಲಸದ ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ನಿಮ್ ಜೊತೆ ಏನ್ ಹೇಳಿದ್ರು ಕೆಲಸ ಕೊಡಿಸೋ ವಿಚಾರವಾಗಿ? ಹೇಳಿದ್ರು ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡ್ಬಿಟ್ಟು ನಿಮಗೇನು ಮಾಡಿ ಅಂತ ಚರ್ಚೆ ಮಾಡಿ ನಿಮಗೆ ಮುಂದೆ ತಿಳಿಸ್ತೀವಿ. ನಾವು ಕೆಲಸಕ್ಕೆ ಜೊತೆಗೆ ನಾವೆಲ್ಲ ಇದ್ದೀವಿ, ನೀವು ಧೈರ್ಯವಾಗಿರ್ರಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರದಿಂದ ಪರಿಹಾರದ ವಿಚಾರವಾಗಿ ಏನಾದ್ರು ಭರವಸೆ ಕೊಟ್ಟಿದ್ರೆ ಹೇಗೆ? ಅದೇನು ಕೇಳಿಲ್ಲ ನಾವು, ಭರವಸೆ ಅದೇನು ಕೇಳಿಲ್ಲ. ಪರಿಹಾರ ಆಗ್ಲಿ ಏನಾರ ಆಗ್ಲಿ ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ ಅಷ್ಟೇ. ಈ ನಿಮ್ಮ ಮಗನ ಏನು ಕೊಲೆ ವಿಚಾರವಾಗಿ ಮೊನ್ನೆ ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆದಿರುವಂತದ್ದು, ಏನು ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಿದ್ದಾರೆ, ಮತ್ತೆ ಅದು ಆ ವಿಚಾರವಾಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನಾವು ಪೇಪರ್ ನೋಡ್ತಾ ಇದೀವಿ ಅಷ್ಟೇ. ಯಾವತ್ತಿಂದ ನಾವು ಟಿವಿನೂ ಹಚ್ಚಿಲ್ಲ, ಏನಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಯಾಕೆಂದ್ರೆ ಅಲ್ಲ, ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಪೇಪರಲ್ಲಿ ಓದಿರೋದು ಅಷ್ಟು ಬಿಟ್ರೆ ತನಿಖಾ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಅದರಿಂದ ಸತ್ಯ ಹೊರ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಅಷ್ಟೇ. ಈಗ ಸಿಬಿಐ ಕೊಡ್ಬೇಕಂತ ಹೇಳಿದ್ರಿ ಫಸ್ಟ್, ಈಗ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಮಗೆ ಗೊತ್ತಿಲ್ಲ. ಅವರು ಇವರು ಗೃಹ ಮಂತ್ರಿಗಳು ಸರ್ಕಾರದ ಮೇಲೆ ಭರವಸೆ ಇದೆ. ಅವ್ರು ಏನು ಯಾವ ದಾರಿಯಲ್ಲಿ ಹೋಗ್ತಾರ ಅದೇ ಇದ್ರಲ್ಲೇ ನಾವು. ಈಗ ಈ ಕೊಲೆ ಕೇಸಲ್ಲಿ ಈಗಾಗಲೇ 17 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಪ್ರಭಾವಿಗಳಿದ್ದಾರೆ. ಈಗ ಸಚಿವರು ಹೇಳಿದ್ರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ. ನಿಮಗೆ ಸರ್ಕಾರ ಮತ್ತೆ ಪೊಲೀಸರ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಅಂತಾನೆ ಹೇಳ್ತೇವೆ, ಭರವಸೆ ಇದೆ ನಮಗೆ. ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ನಾವು ಯಾರು ಇದಕ್ಕೂ ಮಾಡಿದೆ ನಾವು ನಮ್ ಕೆಲಸ ಮಾಡ್ತಾ ಇದೀವಿ ಅಂತ. ನಮಗೆ ಪೊಲೀಸ್ ತಪ್ಪಿತಸ್ಥರಿ ಶಿಕ್ಷೆ ಆಗುತ್ತೆ, ನಿಮ್ಮ ಮಗನಿಗೆ ಶಾಂತಿ ಸಿಗುತ್ತೆ, ನೀವು ಧೈರ್ಯವಾಗಿರ್ರಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಚಾಮರಾಜನಗರದಲ್ಲಿ ಅನೇಕರು ಪ್ರತಿಭಟನೆ ಮಾಡಿದ್ದಾರೆ ನಿಮ್ಮ ಮಗನ ಪರವಾಗಿ ಹತ್ಯೆ ಖಂಡಿಸಿ. ಏನ್ ಹೇಳ್ತೀರಮ್ಮ ಇದಕ್ಕೆ? ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಅವರಿಗೆಲ್ಲ ನನ್ನ ಮಗನ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವರು ದೇವರಲ್ಲಿ ಬೇಡ್ಕೋಬೇಕು, ಮಗನಿಗೆ ಶಾಂತಿ ಸಿಗ್ಲಿ ಅನ್ನೋದೇ ನಮ್ಮ ನ್ಯಾಯ ಸಿಗ್ಬೇಕು. ನಿಮ್ಮ ಮಗನ ಒಂದು ಈ ಕೊಲೆ ಏನಿದೆ ಆಗಿದೆ, ಮತ್ತೆ ಇಂಥ ಘಟನೆ ಮರುಕಳಿಸಬಾರ್ದು ಅಂತ ಎಲ್ಲರೂ ಇದು ಮಾಡ್ತಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು? ಅಂದ್ರೆ ಮರುಕಳಿಸಬಾರ್ದು, ನಮ್ಮ ಮಗನಿಗೆ ಅನ್ಯಾಯ ಆಗಿದೆ ಆದ್ರೆ ಇದೇ ಕೊನೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಇದಿಷ್ಟು ರೇಣುಕಾ ಸ್ವಾಮಿ ಅವರ ತಾಯಿಯವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಆರ್ ವೆಂಕಟಾಚಲಪತಿ, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ಡಿ ಗ್ಯಾಂಗ್ನಿಂದ ಏನು ಬರ್ಬರವಾಗಿ ಹತ್ಯೆಯಾಗಿದ್ದ ರೇಣುಕಾ ಸ್ವಾಮಿ ಅವರ ಮನೆಗೆ ಇಂದು ಗೃಹ ಸಚಿವರು ಮತ್ತೆ ಅನೇಕ ರಾಜಕೀಯ ನಾಯಕರು ಸಹ ಭೇಟಿ ಕೊಟ್ಟಿರುವಂತದ್ದು. ಈಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾದಂಥ ಭರವಸೆ ಕೊಟ್ಟಿದ್ದಾರೆ, ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ. ಅಮ್ಮ, ಇವತ್ತು ಹೋಮ್ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟಿದ್ರು. ಏನೆಲ್ಲಮ್ಮ ಹೇಳಿದಾರಮ್ಮ ಅವರು? ಅವರು ಬಂದು ನಮಗೆಲ್ಲ ಧೈರ್ಯ ತುಂಬಿ ಸಾಂತ್ವನ ಹೇಳಿ ನಿಮ್ಮ ಮಗನ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನ್ಯಾಯಾಲಯದಿಂದ ಅಂತ ನ್ಯಾಯ ಸಿಗ್ಲಿ ಅನ್ನೋದೇ ನಮ್ಮ ಭರವಸೆ ಅಂತ ಹೇಳಿ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಹೋಗಿದ್ದೆ. ಈಗ ಹೋಮ್ ಮಿನಿಸ್ಟ್ರು ಸಹ ಬಂದಿದ್ರು, ಸಿಎಂ ಜೊತೆ ಕೆಲಸದ ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ನಿಮ್ ಜೊತೆ ಏನ್ ಹೇಳಿದ್ರು ಕೆಲಸ ಕೊಡಿಸೋ ವಿಚಾರವಾಗಿ? ಹೇಳಿದ್ರು ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡ್ಬಿಟ್ಟು ನಿಮಗೇನು ಮಾಡಿ ಅಂತ ಚರ್ಚೆ ಮಾಡಿ ನಿಮಗೆ ಮುಂದೆ ತಿಳಿಸ್ತೀವಿ. ನಾವು ಕೆಲಸಕ್ಕೆ ಜೊತೆಗೆ ನಾವೆಲ್ಲ ಇದ್ದೀವಿ, ನೀವು ಧೈರ್ಯವಾಗಿರ್ರಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರದಿಂದ ಪರಿಹಾರದ ವಿಚಾರವಾಗಿ ಏನಾದ್ರು ಭರವಸೆ ಕೊಟ್ಟಿದ್ರೆ ಹೇಗೆ? ಅದೇನು ಕೇಳಿಲ್ಲ ನಾವು, ಭರವಸೆ ಅದೇನು ಕೇಳಿಲ್ಲ. ಪರಿಹಾರ ಆಗ್ಲಿ ಏನಾರ ಆಗ್ಲಿ ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ ಅಷ್ಟೇ. ಈ ನಿಮ್ಮ ಮಗನ ಏನು ಕೊಲೆ ವಿಚಾರವಾಗಿ ಮೊನ್ನೆ ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆದಿರುವಂತದ್ದು, ಏನು ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಿದ್ದಾರೆ, ಮತ್ತೆ ಅದು ಆ ವಿಚಾರವಾಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನಾವು ಪೇಪರ್ ನೋಡ್ತಾ ಇದೀವಿ ಅಷ್ಟೇ. ಯಾವತ್ತಿಂದ ನಾವು ಟಿವಿನೂ ಹಚ್ಚಿಲ್ಲ, ಏನಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಯಾಕೆಂದ್ರೆ ಅಲ್ಲ, ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಪೇಪರಲ್ಲಿ ಓದಿರೋದು ಅಷ್ಟು ಬಿಟ್ರೆ ತನಿಖಾ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಅದರಿಂದ ಸತ್ಯ ಹೊರ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಅಷ್ಟೇ. ಈಗ ಸಿಬಿಐ ಕೊಡ್ಬೇಕಂತ ಹೇಳಿದ್ರಿ ಫಸ್ಟ್, ಈಗ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಮಗೆ ಗೊತ್ತಿಲ್ಲ. ಅವರು ಇವರು ಗೃಹ ಮಂತ್ರಿಗಳು ಸರ್ಕಾರದ ಮೇಲೆ ಭರವಸೆ ಇದೆ. ಅವ್ರು ಏನು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್
ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವ ದಾರಿಯಲ್ಲಿ ಹೋಗ್ತಾರ ಅದೇ ಇದ್ರಲ್ಲೇ ನಾವು. ಈಗ ಈ ಕೊಲೆ ಕೇಸಲ್ಲಿ ಈಗಾಗಲೇ 17 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಪ್ರಭಾವಿಗಳಿದ್ದಾರೆ. ಈಗ ಸಚಿವರು ಹೇಳಿದ್ರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ. ನಿಮಗೆ ಸರ್ಕಾರ ಮತ್ತೆ ಪೊಲೀಸರ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಅಂತಾನೆ ಹೇಳ್ತೇವೆ, ಭರವಸೆ ಇದೆ ನಮಗೆ. ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ನಾವು ಯಾರು ಇದಕ್ಕೂ ಮಾಡಿದೆ ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಅಂತ. ನಮಗೆ ಪೊಲೀಸ್ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ನಿಮ್ಮ ಮಗನಿಗೆ ಶಾಂತಿ ಸಿಗುತ್ತೆ, ನೀವು ಧೈರ್ಯವಾಗಿರ್ರಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಚಾಮರಾಜನಗರದಲ್ಲಿ ಅನೇಕರು ಪ್ರತಿಭಟನೆ ಮಾಡಿದ್ದಾರೆ ನಿಮ್ಮ ಮಗನ ಪರವಾಗಿ ಹತ್ಯೆ ಖಂಡಿಸಿ. ಏನ್ ಹೇಳ್ತೀರಮ್ಮ ಇದಕ್ಕೆ? ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಅವರಿಗೆಲ್ಲ ನನ್ನ ಮಗನ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವರು ದೇವರಲ್ಲಿ ಬೇಡ್ಕೋಬೇಕು, ಮಗನಿಗೆ ಶಾಂತಿ ಸಿಗ್ಲಿ ಅನ್ನೋದೇ ನಮ್ಮ ನ್ಯಾಯ ಸಿಗ್ಬೇಕು. ನಿಮ್ಮ ಮಗನ ಒಂದು ಈ ಕೊಲೆ ಏನಿದೆ ಆಗಿದೆ, ಮತ್ತೆ ಇಂಥ ಘಟನೆ ಮರುಕಳಿಸಬಾರ್ದು ಅಂತ ಎಲ್ಲರೂ ಇದು ಮಾಡ್ತಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು? ಅದೇ ಮರುಕಳಿಸಬಾರ್ದು, ನಮ್ಮ ಮಗನಿಗೆ ಅನ್ಯಾಯ ಆಗಿದೆ ಆದ್ರೆ ಇದೇ ಕೊನೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಇದಿಷ್ಟು ರೇಣುಕಾಸ್ವಾಮಿ ಅವರ ತಾಯಿಯವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಆರ್ ವೆಂಕಟಾಚಲಪತಿ, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.